ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಈ ಬಾರಿ IPLನಲ್ಲಿ ಯಾವ ಡೇಟ್ಗೆ ಶುರುವಾಗುತ್ತೆ ಮತ್ತು ನಮ್ಮ RCB ತಂಡವು ಹೇಗಿದೆ, ಯಾವ ಪ್ಲೇಯಿಂಗ್ 11 ಜೊತೆ ಆಡಿದರೆ ಮ್ಯಾಚ್ಗಳನ್ನು ಗೆಲ್ಲುತ್ತೆ ಎಂಬುದು ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. IPL 2026 IPL ಅವರು ಮಾರ್ಚ್ 26ರಂದು ಪ್ರಾರಂಭವಾಗಿ ಮೇ 31ರಂದು ಫೈನಲ್ ಪಂದ್ಯದ ಬಗ್ಗೆ ವರದಿಯಾಗಿದೆ. ಕಾದು ನೋಡೋಣ ಯಾವ ಡೇಟಿಗೆ ಪ್ರಾರಂಭವಾಗುತ್ತೆ ಎಂದು. ಆಲ್ ಟೈಮ್ ಹೈಯೆಸ್ಟ್ ಬಿಡ್ ಯಾರಿಗಾಗಿದೆ ನೋಡೋಣ ಬನ್ನಿ. ಮೊದಲಿಗೆ ರಿಷಬ್ ಪಂತ್ ಅವರು 2025ರಲ್ಲಿ ಲಕ್ನೋ ತಂಡಕ್ಕೆ ಸೇಲ್ ಆಗಿದ್ದರು. ಶ್ರೇಯಸ್ ಅಯ್ಯರ್ 26.75 ಕೋಟಿ ಪಂಜಾಬ್ ತಂಡವನ್ನು ಸೇರಿಕೊಂಡಿದ್ದರು. ಈಗ ಓವರ್ಸೀಸ್ ಪ್ಲೇಯರ್ನಲ್ಲಿ ಕ್ಯಾಮರೂನ್ ಗ್ರೀನ್ ಅವರು ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಬರೋಬ್ಬರಿ 25.20 ಕೋಟಿ KKR ತಂಡವನ್ನು ಸೇರಿಕೊಂಡಿದ್ದಾರೆ. ಕ್ಯಾಮರೂನ್ ಗ್ರೀನ್ ಅವರು ಓವರ್ಸೀಸ್ ಪ್ಲೇಯರ್ನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆದ ಆಟಗಾರ ಇವರಾಗಿದ್ದಾರೆ. ಇನ್ನು ಎರಡನೇ ಓವರ್ಸೀಸ್ ಪ್ಲೇಯರ್ ಆದಂಥ ಮಿಚೆಲ್ ಸ್ಟಾರ್ಕ್ ಅವರು 2024ರಲ್ಲಿ 24.75 ಕೋಟಿ KKR ತಂಡವು ಬೈ ಮಾಡಿತ್ತು ಇವರನ್ನು. ಅದೇ KKR ತಂಡವು 23.75 ಕೋಟಿ 2025ರಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಖರೀದಿ ಮಾಡಿತ್ತು. ಇವರು ಇದುವರೆಗೆ IPLನಲ್ಲಿ ಅತಿ ಹೆಚ್ಚು ಬಿಡ್ ಆದ ಆಟಗಾರರಾಗಿದ್ದಾರೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೇಗಿದೆ ಮತ್ತು ಯಾವ ಪ್ಲೇಯರ್ಸ್ಗಳಿದೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮೊದಲಿಗೆ ರಜತ್ ಪಟಿದಾರ್ ಮತ್ತು ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಸ್ವಪ್ನಿಲ್ ಸಿಂಗ್, ರೊಮ್ಯಾರಿಯೋ ಸೆಪಲ್ಟ್, ಜೇಕಬ್ ಬೆಥೆಲ್, ವೆಂಕಿ ಅಯ್ಯರ್, ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ, ಡಾರ್ಕ್ ಜಾಕ್ಸ್, ಅಭಿನಂದನ್ ಸಿಂಗ್, ಯಶ್ ದಯಾಳ್, ನುವಾನ್ ತುಷಾರ ರಸಿಕ್ದರ್, ಸುಯಶ್ ಶರ್ಮಾ, ಮಂಗೇಶ್ ಯಾದವ್, ಸಾತ್ವಿಕ್ ದೇಶ್ವಾಲ್, ವಿಕ್ಕಿ ಓಸ್ವಾಲ್, ವಿಹಾನ್ ಮಲ್ಹೋತ್ರಾ, ಕ್ವಾಶ್ನಿನ್ ಸಿಂಗ್ 2026ರಲ್ಲಿ RCB ತಂಡವು ಆಡುವ ಆಟಗಾರರಾಗಿದ್ದಾರೆ. ಇವರಲ್ಲಿ ಒಂದು ಪ್ಲೇಯಿಂಗ್ 11 ನೋಡೋಣ. ಮೊದಲಿಗೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರ್, ರಜತ್ ಪಟಿದಾರ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಸೆಪಲ್ಟ್, ಕೃಣಾಲ್ ಪಾಂಡ್ಯ, ಜೋಶ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಶ್ ಶರ್ಮಾ ಅವರು ಆಡಿದ್ದಾರೆ. ಇದು ಬೆಸ್ಟ್ ಪ್ಲೇಯಿಂಗ್ 11 ಅಂತಾನೆ ಹೇಳ್ಬೋದು 2026ರ IPLಗೆ RCB ತಂಡವು. ಈ ಬಾರಿ RCB ತಂಡವು ಹೇಗಿದೆ ಮತ್ತು ಈ ಬಾರಿಯೂ ಕಪ್ ಗೆಲ್ಲುತ್ತಾ ಎಂದು ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ IPL ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.